ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾಸ್ ಆಫ್ ಲಾಜಿಕ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ 10 ಲಾಗಳು ನಿಮಗೆ ಗೊತ್ತಿರಬೇಕು. ಯಾವ್ಯಾವು? ಮೊದಲನೇದು ಲಾ ಆಫ್ ಡಬಲ್ ನೆಗೇಷನ್. ಡಬಲ್ ನೆಗೇಷನ್ ಅಂತ ಅಂದ್ರೆ ಸಿಂಪಲ್, ನೆಗೇಷನ್ ಆಫ್ ಪಿ. ಪಿ ಅಂತ ಅಂದ್ರೆ ಇಲ್ಲಿ ಪ್ರಪೋಸಿಷನ್, ಎನಿ ಪ್ರಪೋಸಿಷನ್ ಸರಿನಾ? ಯಾವ್ದಾದ್ರೂ ಕೂಡ ಪ್ರಪೋಸಿಷನ್ ಆಗಿರ್ಬೋದು. ಪಿ ಅಂತ ಅಂದ್ರೆ ನೆಗೇಷನ್ ಇಂಟು ನೆಗೇಷನ್. ಈಗ ಫಾರ್ ಎಕ್ಸಾಂಪಲ್ ಮೈನಸ್ 1, ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗ್ತಲ್ವಾ, +1. ಈ ರೀತಿ ನೆಗೇಷನ್ ಇಂಟು ನೆಗೇಷನ್ ಆಫ್ ದಿ ಪ್ರಪೋಸಿಷನ್ ವಿಲ್ ಬಿ ಈಕ್ವಲ್ ಟು ಪ್ರಪೋಸಿಷನ್. ಸೊ ನೋಡಿ, ಡಬಲ್ ಆರೋ ಹಾಕಿರೋದು ಅಂದ್ರೆ ಈ ರೀತಿ ಇರೋದನ್ನ ಈ ರೀತಿ ಬರಿಬಹುದು, ಈ ರೀತಿ ಇರೋದನ್ನ ಈ ರೀತಿ ಬರಿಬಹುದು, ಆ ತರ. ನೆಕ್ಸ್ಟ್ ಐಡಂಪೊಟೆಂಟ್ ಲಾ, ಪಿ ಆರ್. ಇದು ನೋಡಿ, ಈ ಸಿಂಬಲ್ ಬಂದ್ರೆ ಆರ್, ನೆಕ್ಸ್ಟ್ ಈ ರೀತಿ ಬಂದ್ರೆ ಆಂಡ್ ಅಂತ. ಸರಿನಾ? ನೆನ್ಪಿರ್ಬೇಕು. ನೋಡಿ, ಐಡಂಪೊಟೆಂಟ್ ಲಾ ಏನ್ ಹೇಳ್ತಾ ಇದೆ? ಪಿ ಪ್ರಪೋಸಿಷನ್ ಆರ್ ಪ್ರಪೋಸಿಷನ್, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಪೋಸಿಷನ್. ಪ್ರಪೋಸಿಷನ್ ಅಂಡ್ ಪ್ರಪೋಸಿಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಪೋಸಿಷನ್. ಅಂದ್ರೆ ಸೇಮ್ ಇರಬೇಕು. ಸೇಮ್ ಇರೋವಂದ್ರೆ ಈ ರೀತಿ ಬರೀಬಹುದು. ನೆಕ್ಸ್ಟ್ ಐಡೆಂಟಿಟಿ ಲಾಸ್ ಏನ್ ಹೇಳುತ್ತೆ? ಪ್ರಪೋಸಿಷನ್ ಆರ್ ಫಾಲ್ಸ್. ಎಫ್ ಅಂದ್ರೇನು? ಫಾಲ್ಸ್ ಅಂತ. ಟ್ರೂ ಅಂತಂದ್ರೆ ಟ್ರೂ. ಪ್ರಪೋಸಿಷನ್ ಆರ್ ಫಾಲ್ಸ್ ನ ಪ್ರಪೋಸಿಷನ್ ಅಂತ ಬರೀಬಹುದು, ಅದರ ಉಲ್ಟಾ ಕೂಡ ಬರೀಬಹುದು. ಪ್ರಪೋಸಿಷನ್ ಅಂಡ್ ಟ್ರೂ ಅನ್ನ ಪ್ರಪೋಸಿಷನ್ ಅಂತ ಬರೀಬಹುದು, ಅದರ ಉಲ್ಟಾ ಕೂಡ ಬರೀಬಹುದು. ನೆಕ್ಸ್ಟ್ ಇನ್ವರ್ಸ್ ಲಾ ಏನ್ ಹೇಳುತ್ತೆ? P or negation of P can be written as true. P and negation of P can be written as false. Next, domination law ಏನು ಹೇಳುತ್ತೆ? P or true can be written as true. P and false can be written as false. Next, commutative law ಏನು ಹೇಳುತ್ತೆ? P or Q. Q ಕೂಡ ಇನ್ನೂ ಒಂದು ಪ್ರಪೋಸಿಷನ್ ಆಗಿರ್ಬೋದು ಅಷ್ಟೇ. ಸೊ P ಕೂಡ ಪ್ರಪೋಸಿಷನ್, Q may be the another different proposition ಅಷ್ಟೇ. P or Q can be written as Q or P, ಉಲ್ಟಾ ಅಷ್ಟೇ. ಏನು? Q ಇಲ್ಲಿ ಇದ್ದಿದ್ದನ್ನ ಈ ಕಡೆಗೆ, P ಆ ಕಡೆಗೆ, ಅಷ್ಟೇ, ಸಿಂಪಲ್. ನೆಕ್ಸ್ಟ್ P ಅಂಡ್ Q, ಅದನ್ನ ಯಾವ ರೀತಿ ಬರೀಬಹುದು? Q ಅಂಡ್ P, ಉಲ್ಟಾ ಎರಡನ್ನು ಕೂಡ ಮಾಡಬಹುದು. ನೆಕ್ಸ್ಟ್ ಅಬ್ಸರ್ಪ್ಷನ್ ಲಾ ಏನ್ ಹೇಳುತ್ತೆ? P or Q ಅಂಡ್ Q ನ ಯಾವ ರೀತಿ ಬರೀಬಹುದು? P ಅಂತ ಬರೀಬಹುದು. ನೋಡಿ, ಇಲ್ಲಿ ಎರಡು ಕೂಡ ಕಾಮನ್ ಇರೋದು P, ಸೊ ಆ ರೀತಿ. ನೆಕ್ಸ್ಟ್ P ಅಂಡ್ P or Q ಅನ್ನ ಯಾವ ರೀತಿ ಬರೀಬಹುದು? P ಅಂತ ಬರೀಬಹುದು, ಸೊ ಉಲ್ಟಾ ಕೂಡ ಬರೀಬಹುದು. ನೆಕ್ಸ್ಟ್ ಡಿ ಮಾರ್ಗನ್ ಲಾ, ನೆಗೇಷನ್ ಆಫ್ P or Q. ಸಿಂಪಲ್, ಮೈನಸ್ ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದಂಗೆ ನೆಗೇಷನ್ ಆಫ್ P ಆರ್ ಇದ್ದಿದ್ದೇನಾಗುತ್ತೆ? ಆಂಡ್ ಆಗುತ್ತೆ. ಸೊ ನೆಗೇಷನ್ ಆಫ್ Q. ನೆಗೇಷನ್ ಆಫ್ P ಅಂಡ್ Q ಏನಾಗುತ್ತೆ? ನೆಗೇಷನ್ ಆಫ್ P ಆರ್ ನೆಗೇಷನ್ ಆಫ್ Q. ನೆಕ್ಸ್ಟ್ ಅಬ್ಸರ್ಪ್ಷನ್ ಲಾ ಏನ್ ಹೇಳ್ತಾ ಇದೆ? P ಆರ್ Q ಆರ್ ಆರ್ ಯಾವ ರೀತಿ ಬರೀಬಹುದು? ಸೊ ನೋಡಿ, Q ಮತ್ತೆ ಆರ್ ಮಧ್ಯೆ ಇರುವಂತ ಬ್ರಾಕೆಟ್ ಅನ್ನ ನಾನು ಈ ಕಡೆ ತರಬಹುದು. P ಆರ್ Q ಆರ್ ಆರ್ ಹೊರಗಡೆ ತೆಗಿಬಹುದು ಆರ್ ಅನ್ನು. ನೆಕ್ಸ್ಟ್ P and Q and R ಅನ್ನು ಯಾವ ರೀತಿ ಬರೆಯುವುದು? P and Q ಸಪರೇಟ್ ಬ್ರಾಕೆಟ್ಸ್ and R ಈ ರೀತಿ ಬರೆಯಬಹುದು. ನೆಕ್ಸ್ಟ್ ಲಾಸ್ಟ್ ಒನ್, ಡಿಸ್ಟ್ರಿಬ್ಯೂಷನ್ ಲಾ, P or Q and R ಯಾವ ರೀತಿ ಬರೆಯಬಹುದು? P or Q and P or R ಅಂದ್ರೆ P ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದಂಗೆ P or Q, ನೆಕ್ಸ್ಟ್ P or R, ಮಧ್ಯದಲ್ಲಿ and ಇದೆ ಅಲ್ವಾ, ಸೊ and ಅನ್ನ ಮಧ್ಯ ಯೂಸ್ ಮಾಡೋದು. ನೆಕ್ಸ್ಟ್ P and Q or R ಯಾವ ರೀತಿ? P ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ P and Q, P and R, ಮಧ್ಯದಲ್ಲಿ R, ಸಿಂಪಲ್. ಸೊ ಈ ಎಲ್ಲಾ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು ಅಥವಾ ಲಾಗಳು ಗೊತ್ತಿರಬೇಕು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಇದು. ಸೊ ಮೊದಲನೇ ಪ್ರಾಬ್ಲಮ್ ಅಲ್ಲಿ ಏನಿದೆ? ನೆಗೇಷನ್ ಆಫ್ P ಆರ್ ನೆಗೇಷನ್ ಆಫ್ Q and F or Q, F or P and P which will be equal to P and negation of Q. ಸೊ ಇದು ನಮಗೆ ಇವಾಗ ಬೇಡ, ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಆಗಿ ಈಕ್ವೇಟ್ ಮಾಡ್ಬೇಕು ಅಷ್ಟೇ. ಸೊ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ, ನೆಗೇಷನ್ ಆಫ್ P ಆರ್ ನೆಗೇಷನ್ ಆಫ್ Q. ಒಂದೊಂದ್ಸಲಿ ಈ ನೆಗೇಷನ್ ಸಿಂಬಲ್ ಯೂಸ್ ಮಾಡಲ್ಲ, ಮೈನಸ್ ಅಂತ ಕೊಟ್ಬಿಡ್ತಾರೆ ಅಷ್ಟೇ, ಸಿಂಪಲ್. ಸೊ ಎರಡು ಕೂಡ ಸೇಮ್, ಎಫ್ ಆರ್ ಪಿ ನೆಗೆ ಅಂಡ್ P. ಸರಿನಾ? ಇವಾಗ ಎಫ್ ಆರ್ ಪಿ ಎಲ್ಲೋ ನೋಡಿದೀವಲ್ಲ, P or F, F or P ಎರಡು ಕೂಡ ಸೇಮ್ ಅಲ್ವಾ? ಸೊ ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ P ಅಂತಂದ್ರೆ ಪ್ರಪೋಸಿಷನ್ ಅನ್ನ ಬರಿಬೇಕು. ಸೊ ಅದು ಯಾವ ಲಾ ಇದು ಹೇಳ್ತಾ ಇರೋದು? ಐಡೆಂಟಿಟಿ ಲಾ. ಸೊ ಐಡೆಂಟಿಟಿ ಲಾ ಅನ್ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ? ಇಲ್ಲಿ ಬರಿತೀನಿ ನೋಡಿ. ಸೊ ಐಡೆಂಟಿಟಿ ಲಾ ಅನ್ನ ಯೂಸ್ ಮಾಡ್ತಾ ಇರೋದು, ಪ್ರತಿಯೊಂದು ಸ್ಟೆಪ್ ಅಲ್ಲಿ ಯಾವ ಲಾ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಸಿಂಪ್ಲಿಫೈ ಮಾಡೋದಕ್ಕೆ ಅಥವಾ ಪ್ರೂವ್ ಮಾಡೋದಕ್ಕೆ ಅಂತ ನೀವು ಬರಿಬೇಕು. ಬೈ ಯೂಸಿಂಗ್ ದ ಐಡೆಂಟಿಟಿ ಲಾ, ನೆಗೇಷನ್ ಆಫ್ P ಆರ್ ನೆಗೇಷನ್ ಆಫ್ Q ಅದೇ ರೀತಿ ಉಳ್ಕೊಳ್ಳುತ್ತೆ. ಅಂಡ್ F ಆರ್ P, F ಆರ್ P, P ಆರ್ F ಎರಡು ಕೂಡ ಸೇಮ್. ಏನಂತ ಬರಿಬಹುದು? ನಾನು P ಅಂತ ಬರಿಬಹುದು. ಸೊ P ಇನ್ನ ಉಳಿದಂಗೆ ಅಂಡ್ P ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ಇವಾಗ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡೋದಕ್ಕೆ ಹೋಗ್ಬೇಕು.
ಪಿ ಅಂಡ್ ಪಿ ನೋಡಿ, ಪಿ ಅಂಡ್ ಪಿ ಕ್ಯಾನ್ ಬಿ ರಿಟರ್ನ್ ಎಸ್ ಪಿ. ಸೊ ಯಾವುದನ್ನ ಯೂಸ್ ಮಾಡಿಕೊಂಡು ಐಡೆಂಪೊಟೆಂಟ್ ಲಾ, ಬೈ ಯೂಸಿಂಗ್ ಐಡೆಂಪೊಟೆಂಟ್ ಲಾ. ನನಗೆ ಈಸಿ ಅನಿಸ್ತಾ ಇದೆ, ಯಾಕೆ ನನಗೆಲ್ಲವೂ ಕೂಡ ಲಾಗಳು ಇಲ್ಲಿದ್ದಾವೆ, ನಿಮಗೆ ಲಾ ಇಲ್ಲಿರಲ್ಲ. ಸೊ ನೀಟಾಗಿ ಬಯಟ್ ಹಾಕಬೇಕಾಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಯಾವ ರೀತಿ ಸಿಂಪ್ಲಿಫೈ ಆಗುತ್ತೆ, ಇವಾಗ ಬ್ರಾಕೆಟ್ ಒಳಗಡೆ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಆ್ಯಂಡ್ ಪಿ ಅಂಡ್ ಪಿ ಏನಾಗುತ್ತೆ ಡೈರೆಕ್ಟ್ ಆಗಿ ಪಿ ಅಂತ ಬರಿತೀನಿ. ಸೊ ನೆಕ್ಸ್ಟ್ ಯಾವ ಲಾ ಅನ್ನ ಯೂಸ್ ಮಾಡ್ಬೋದು ನೋಡಿ, ಪಿ ಅಂಡ್ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ. ಸೊ ಡಿಸ್ಟ್ರಿಬ್ಯೂಷನ್ ಲಾ ಅನ್ನ ನಾನು ಯೂಸ್ ಮಾಡ್ಬೋದು. ಯಾವ ರೀತಿ ಇದೆ, ಪಿ ಅಂಡ್ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ. ಸೊ ಇದೇ ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ, ಇಲ್ಲಿ ನೆಗೇಷನ್ ಇದ್ರೂ ಕೂಡ ಪರವಾಗಿಲ್ಲ, ಬಟ್ ಇದೇ ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ. ಸೊ ಏನಂತ ಬರೀಬಹುದು, ಬೈ ಯೂಸಿಂಗ್ ದ ಡಿಸ್ಟ್ರಿಬ್ಯೂಷನ್ ಲಾ, ಬೈ ಯೂಸಿಂಗ್ ದ ಡಿಸ್ಟ್ರಿಬ್ಯೂಷನ್ ಲಾ. ಸೊ ಡಿಸ್ಟ್ರಿಬ್ಯೂಷನ್ ಲಾ ಅನ್ನ ಯೂಸ್ ಮಾಡಿದ್ರೆ ಇದನ್ನಲ್ವಾ ನಾವು ಯೂಸ್ ಮಾಡ್ತಾ ಇರೋದು. ಸೊ ಯಾವ ರೀತಿ ಬರೀಬಹುದು, ಪಿ ಅಂಡ್ ಕ್ಯೂ. ಸೊ ಪಿ ಅಂಡ್ ನೆಗೇಷನ್ ಆಫ್ ಪಿ, ಸೊ ಆ ರೀತಿ ಬರೀಬಹುದು. ಸೊ ನೆಗೇಷನ್ ಆಫ್ ಪಿ ಅಂಡ್ ಪಿ. ನೆಕ್ಸ್ಟ್ ಆರ್ ನೆಗೇಷನ್ ಆಫ್ ಕ್ಯೂ ಅಂಡ್ ಪಿ. ಸೊ ಈ ರೀತಿ ಬರೀಬಹುದು. ಸರಿನಾ, ಏನಿಲ್ಲ, ಸಿಂಪಲ್. ಪಿ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ದಂಗೆ, ನಾನು ಹೇಳಿದ್ದೆ ಅಲ್ವಾ ಡಿಸ್ಟ್ರಿಬ್ಯೂಷನ್ ಲಾ ಅಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡೋದು ಅಂತ. ಸೊ ಒಳಗಡೆ ಮಲ್ಟಿಪ್ಲೈ ಮಾಡಿದ್ವಿ. ಈಗ ನೆಗೇಷನ್ ಆಫ್ ಪಿ ಅಂಡ್ ಪಿ ಎಲ್ಲ ನೋಡಿದೀವಲ್ವಾ, ನೆಗೇಷನ್ ಆಫ್ ಪಿ ಅಂಡ್ ನೆಗೇಷನ್ ಆಫ್ ಪಿ ಇಲ್ಲಿದೆ. ಸೊ ಬೈ ಯೂಸಿಂಗ್ ದ ಇನ್ವರ್ಸ್ ಲಾ ಐ ಕ್ಯಾನ್ ರೈಟ್ ಇಟ್ ಎಸ್ ಎಫ್. ಎಫ್ ಅಂದ್ರೆ ಇನ್ನೇನು, ಫಾಲ್ಸ್ ಅಂತ ಅರ್ಥ. ಸೊ ಬೈ ಯೂಸಿಂಗ್ ದ ಇನ್ವರ್ಸ್ ಲಾ, ಬೈ ಯೂಸಿಂಗ್ ಇನ್ವರ್ಸ್ ಲಾ ನಾನೇನಂತ ಬರೀಬಹುದು, ನೆಗೇಷನ್ ಆಫ್ ಪಿ ಅಂಡ್ ನೆಗೇಷನ್ ಆಫ್ ಪಿ ಕ್ಯಾನ್ ಬಿ ರಿಟರ್ನ್ ಎಸ್ ಫಾಲ್ಸ್. ಇನ್ನು ಉಳಿದಿರೋದು ಆರ್ ನೆಗೇಷನ್ ಆಫ್ ಕ್ಯೂ ಅಂಡ್ ಪಿ ಅದೇ ರೀತಿ ಉಳ್ಕೊಳ್ಳುತ್ತೆ. ಇವಾಗ ಫಾಲ್ಸ್ ಇದೆ. ಸೊ ಫಾಲ್ಸ್ ಎಲ್ಲೆಲ್ಲಿ ಯೂಸ್ ಆಗಿದೆ ನೋಡಿ, ಐಡೆಂಟಿಟಿ ಲಾ ಅಲ್ಲಿ ಇದೆ, ಇನ್ವರ್ಸ್ ಲಾ ಅಲ್ಲಿ ಇದೆ, ಮತ್ತೆ ಡಾಮಿನೇಷನ್ ಲಾ ಅಲ್ಲಿ ಇದೆ. ಸೊ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಲಾ ಅನ್ನ ನಾನು ಯೂಸ್ ಮಾಡಬೇಕು. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇದು ಅಷ್ಟನ್ನು ಕೂಡ ನಾನು ಪಿ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆ, ದಿಸ್ ಈಸ್ ದ ಒನ್ ವಿಚ್ ಐ ರಿಕ್ವೈರ್ಡ್, ಇದೇ ಆನ್ಸರ್ ನನಗೆ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ ನಾನು ಇಲ್ಲಿ ಇದಷ್ಟು ಕೂಡ ಪಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಈ ಎಫ್ ಅನ್ನ ಕಳಿಸೋದಕ್ಕೋಸ್ಕರ ಯಾವ್ದಾದ್ರು ಒಂದು ಲಾ ಅನ್ನ ಯೂಸ್ ಮಾಡಬೇಕು. ಸೊ ಐಡೆಂಟಿಟಿ ಲಾ ಅನ್ನ ಯೂಸ್ ಮಾಡ್ತೀನಿ. ಸೊ ಏನ್ ಹೇಳ್ತಾ ಇದೆ, ಇದಷ್ಟು ಕೂಡ ಪಿ ಅಂತ ಕನ್ಸಿಡರ್ ಮಾಡಿದ್ರೆ ಪಿ ಆರ್ ಎಫ್ ಕ್ಯಾನ್ ಬಿ ರಿಟರ್ನ್ ಎಸ್ ಪಿ. ಸೊ ಪಿ ಆರ್ ಎಫ್ ಕ್ಯಾನ್ ಬಿ ರಿಟರ್ನ್ ಎಸ್ ಪಿ. ಸೊ ಕೇವಲ ಪಿ ಏನು ಉಳ್ಕೊಂತು, ನೆಗೇಷನ್ ಆಫ್ ಕ್ಯೂ ಅಂಡ್ ಪಿ. ಸೊ ಇದೇ ಅಲ್ವಾ ನಮಗೆ ಫೈನಲ್ ಆನ್ಸರ್ ಬೇಕಾಗಿರೋದು. ನೋಡಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ, ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಸೇಮ್ ಅಲ್ವಾ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಒಂದೇ ಪ್ರಾಬ್ಲಮ್ ಅಲ್ಲಿ ನಿಮಗೆ ಅರ್ಥ ಆಗಲ್ಲ. ಸೊ ಇದು ಯಾವ ಲಾ ಅನ್ನ ಯೂಸ್ ಮಾಡಿದ್ದು ಅದನ್ನ ಬರೀಬೇಕು, ಐಡೆಂಟಿಟಿ ಲಾ, ಬೈ ಯೂಸಿಂಗ್ ದ ಐಡೆಂಟಿಟಿ ಲಾ. ಪ್ರತಿ ಸ್ಟೆಪ್ ಅಲ್ಲೂ ಯಾವ ಲಾ ಅನ್ನ ಯೂಸ್ ಮಾಡಿದ್ವಿ ಅಂತ ಬರೀಬೇಕು. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದೇ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗಲ್ಲ, ಒಂದೇ ಪ್ರಾಬ್ಲಮ್ ಅಲ್ಲಿ ಈಸಿಯಾಗಿ ಅರ್ಥ ಆಗ್ತಾ ಹೋಗಲ್ಲ. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ಕ್ಲಿಯರ್ ಆಗ್ತಾ ಹೋಗುತ್ತೆ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೇವಲ ಆರ್ ಮಾತ್ರ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಷ್ಟು ಪ್ರಪೋಸಿಷನ್ಸ್ ಇದಾವೆ. ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ಆರ್ ನನಗೆ ಮೇಜರ್. ಸೊ ಆರ್ ಅನ್ನ ನಾನು ಮೈಂಡ್ ಅಲ್ಲಿ ಇಟ್ಕೋಬೇಕು, ಅದ್ರ ಪ್ರಕಾರನೇ ನಾನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ ಏನಿದೆ, ನೆಗೇಷನ್ ಆಫ್ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಅಂಡ್ ಆರ್ ಇದೆ. ಸೊ ಇವಾಗ ನಾನು ಆರ್ ಅನ್ನ ಸಪರೇಟ್ ಮಾಡ್ಕೋಬೇಕು, ಯಾಕೆ ನನಗೆ ಔಟ್ಪುಟ್ ಆರ್ ರೀತಿ ಬರಬೇಕು. ಸೊ ಏನ್ ಮಾಡ್ತೀನಿ, ಇದನ್ನ ಸಪರೇಟ್ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಲಾ ಇದೆಯಾ ಅಂತ ನೋಡ್ತಾ ಹೋಗ್ತೀನಿ. ಪಿ ಅಂಡ್ ಕ್ಯೂ ಅಂಡ್ ಆರ್ ಈ ರೀತಿ ನೋಡಿ, ಪಿ ಅಂಡ್ ಕ್ಯೂ ಅಂಡ್ ಆರ್. ಸೊ ಪಿ ಅಂಡ್ ಕ್ಯೂ ಅಂಡ್ ಆರ್ ಅಲ್ಲಿ ಯಾವ್ದಾದ್ರು ಇದೆಯಾ, ಇಲ್ಲಿ ಅಸೋಸಿಯೇಟಿವ್ ಲಾ ಅನ್ನ ಯೂಸ್ ಮಾಡಿದ್ರೆ ಯಾವ ರೀತಿ ಬರೀಬಹುದು, ಪಿ ಅಂಡ್ ಕ್ಯೂ ಅಂಡ್ ಆರ್. ಸೊ ಆರ್ ಅನ್ನ ನಾನು ಸಪರೇಟ್ ಮಾಡ್ಕೋಬಹುದು. ಸೊ ಬೈ ಯೂಸಿಂಗ್ ದ ಅಸೋಸಿಯೇಟಿವ್ ಲಾ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಬರ್ಕೊಳ್ರಿ, ಆಮೇಲೆ ಲಾ ಅನ್ನ ಅಪ್ಲೈ ಮಾಡ್ರಿ. ನೆಗೇಷನ್ ಆಫ್ ಕ್ಯೂ ಅಂಡ್ ಆರ್ ಆರ್ ಕ್ಯೂ ಅಂಡ್ ಆರ್ ಆರ್ ಪಿ ಅಂಡ್ ಆರ್. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಅಸೋಸಿಯೇಟಿವ್ ಲಾ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಸೋಸಿಯೇಟಿವ್ ಲಾ. ಸೊ ಅಸೋಸಿಯೇಟಿವ್ ಲಾ ಅನ್ನ ನಾನು ಇಷ್ಟಕ್ಕೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ನೆಗೇಷನ್ ಆಫ್ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಇವೆರಡು ಕೂಡ ಬ್ರಾಕೆಟ್ ಒಳಗಡೆ ಬರುತ್ತೆ. ಅಂಡ್ ಆರ್ ಏನಾಗುತ್ತೆ, ಸಪರೇಟ್ ಆಗುತ್ತೆ ಬ್ರಾಕೆಟ್ ಒಳಗಡೆಯಿಂದ. ನೆಕ್ಸ್ಟ್ ಆರ್ ಅದೇ ರೀತಿ ಉಳ್ಕೊಳುತ್ತೆ. ನೆಕ್ಸ್ಟ್ ಕ್ಯೂ ಅಂಡ್ ಆರ್ ಪಿ ಅಂಡ್ ಆರ್. ಸೊ ಇವಾಗ ಇಷ್ಟ ಆಯ್ತು. ನೆಕ್ಸ್ಟ್ ಇದರಲ್ಲಿ ನೀವು ನೋಡಿದ್ರೆ ಆರ್ ಕೊನೆಯಲ್ಲಿದೆ. ಸೊ ನಾನು ಅದನ್ನ ಹೊರಗಡೆ ತಕ್ಕೋಬೇಕು, ಯಾಕಂದ್ರೆ ಕಾಮನ್ ತಕ್ಕೊಳ್ಳೋ ರೀತಿಯಲ್ಲಿ ನಾನು ತಕ್ಕೋಬೇಕು ಅಂತಂದ್ರೆ ನಾನು ಆರ್ ಅನ್ನ ಇಲ್ಲಿಗೆ ಬರ್ಸ್ಬೇಕು. ಸೊ ಆರ್ ಈ ಜಾಗಕ್ಕೆ ಬರಬೇಕು, ಕ್ಯೂ ಆ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಯಾವುದು ಉಲ್ಟಾ ಬರೆಯುವಂತ ಇರೋದು ಇಲ್ಲಿ ನೋಡಿ, ಪಿ
ಪಿ ಆರ್ ಕ್ಯೂ ಕ್ಯಾನ್ ಬಿ ರಿಟರ್ನ್ ಎಸ್ ಕ್ಯೂ ಆರ್ ಪಿ ಅಂತಂದ್ರೆ ಉಲ್ಟಾ ಬರೆಯೋದಷ್ಟೇ. ಕಮ್ಯುಟೇಟಿವ್ ಲಾ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಬೈ ಯೂಸಿಂಗ್ ದ ಕಮ್ಯುಟೇಟಿವ್ ಲಾ, ಸೊ ಕಮ್ಯುಟೇಟಿವ್ ಲಾ ಅನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಅಂಡ್ ಆರ್ ಅದೇ ರೀತಿ ಉಳ್ಕೊಳುತ್ತೆ. ಆರ್ ಇಲ್ಲಿ ಕ್ಯೂ ಅಂಡ್ ಆರ್ ಇದ್ದಿದ್ದೇನಾಗುತ್ತೆ, ಆರ್ ಅಂಡ್ ಕ್ಯೂ ಆಗುತ್ತೆ. ಆರ್ ಪಿ ಅಂಡ್ ಆರ್ ಇದ್ದಿದ್ದೇನಾಗುತ್ತೆ, ಆರ್ ಅಂಡ್ ಪಿ ಆಗುತ್ತೆ. ಅಷ್ಟೇ, ಸಿಂಪಲ್. ಯೂಸಿಂಗ್ ದ ಕಮ್ಯುಟೇಟಿವ್ ಲಾ, ಸಿಂಪಲ್. ಇಲ್ಲಿರುವಂತ ಪ್ರಪೋಸಿಷನ್ ಗಳು ಚೇಂಜ್ ಆಗ್ತವೆ ಅಷ್ಟೇ, ಅಂಡ್ ಹಂಗೆ ಉಳ್ಕೊಳ್ಳುತ್ತೆ. ಇವಾಗ ನೀವು ನೋಡಿ ಆರ್ ಅಂಡ್ ಕ್ಯೂ ಆರ್ ಆರ್ ಅಂಡ್ ಪಿ. ಸೊ ಇದು ಯಾವ್ದಾದ್ರು ಫಾರ್ಮೆಟ್ ಅಲ್ಲಿ ಇದೆಯಾ? ಎಸ್. ಸೊ ಯಾವ ಫಾರ್ಮೆಟ್ ಅಲ್ಲಿ ಇದೆ? ಡಿಸ್ಟ್ರಿಬ್ಯೂಷನ್ ಲಾ ಫಾರ್ಮೆಟ್ ಅಲ್ಲಿ ಇದೆ. ಸೊ ನೋಡಿ, ಪಿ ಅಂಡ್ ಕ್ಯೂ ಆರ್ ಪಿ ಅಂಡ್ ಆರ್ ಕ್ಯಾನ್ ಬಿ ರಿಟರ್ನ್ ಎಸ್ ಪಿ ಅಂಡ್ ಕ್ಯೂ ಆರ್ ಆರ್. ಈ ಫಾರ್ಮೆಟ್ ಬರೀಬಹುದಾ? ಎಸ್. ಸೊ ಇವಾಗ ಆರ್ ಅಂಡ್ ಕ್ಯೂ ಆರ್ ಆರ್ ಅಂಡ್ ಪಿ ಕ್ಯಾನ್ ಬಿ ರಿಟರ್ನ್ ಎಸ್, ಆರ್ ಅನ್ನ ಹೊರಗಡೆ ತೆಗಿತೀನಿ, ನೆಕ್ಸ್ಟ್ ಅಂಡ್ ಬರುತ್ತೆ. ಸೊ ಇದನ್ನ ಯೂಸ್ ಮಾಡಬೇಕು. ಆರೋ ಮಾರ್ಕ್ ಅನ್ನ ಹಾಕಿದ್ದೀನಿ ಆಲ್ರೆಡಿ. ಕ್ಯೂ ಆರ್ ಪಿ, ಸರಿನಾ? ಸೊ ಇವಾಗ ಏನ್ ಮಾಡಿದ್ವಿ ನಾವಿಲ್ಲಿ, ಡಿಸ್ಟ್ರಿಬ್ಯೂಷನ್ ಲಾ ಅನ್ನ ಯೂಸ್ ಮಾಡಿದ್ವಿ. ಡಿಸ್ಟ್ರಿಬ್ಯೂಷನ್ ಲಾ ಅನ್ನ ಯೂಸ್ ಮಾಡಿ ಏನ್ ಮಾಡಿದ್ವಿ, ಆರ್ ಅಂಡ್ ಕ್ಯೂ ಆರ್ ಪಿ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇದು ಅದೇ ರೀತಿ ಉಳ್ಕೊಳುತ್ತೆ. ಸೊ ಆ ಲಾಗಳು ಗೊತ್ತಿಲ್ಲ ಅಂತಂದ್ರೆ ನೀವು ಸಾಲ್ವ್ ಮಾಡೋದಕ್ಕೆ ಆಗಲ್ಲ. ಸೊ ಆ ಲಾಗಳು ಫಸ್ಟ್ ಗೊತ್ತಿರಬೇಕು, ಆಮೇಲೆ ಅಪ್ಲೈ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ಆರ್ ಇಲ್ಲಿದೆ, ಕಾಮನ್ ತಕ್ಕೊಳ್ಳೋದಕ್ಕೆ ಈಸಿ. ಸೊ ನನಗೆ ಔಟ್ಪುಟ್ ಅನ್ನ ತಕೋಬಹುದು. ಬಟ್ ಇಲ್ಲೇನಾಗಿದೆ, ಆರ್ ಆ ಕಡೆ ಸೈಡ್ ಇದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೆಗೇಷನ್ ಆಫ್ ಪಿ ನೆಗೇಷನ್ ಆಫ್ ಕ್ಯೂ ಇದೆ. ಸೊ ಇದನ್ನ ಏನಾದ್ರೂ ಸಿಂಪ್ಲಿಫೈ ಮಾಡ್ಬೋದಾ? ಎಸ್. ಸೊ negation of p and negation of q using the De Morgan law can be written as negation of p or q. So negation of p or q. ನೋಡಿ ಸಿಂಬಲ್ ಕೂಡ ಚೇಂಜ್ ಆಗುತ್ತೆ. ಅಂಡ್ ಇದ್ದಿದ್ದೇನಾಗುತ್ತೆ, ಆರ್ ಆಗುತ್ತೆ. ನೆಗೆಟಿವ್ ಅನ್ನ ಹೊರಗಡೆ ತೆಗೆದಿದ್ದೀವಿ ಅಷ್ಟೇ. ನೆಕ್ಸ್ಟ್ ಅಂಡ್ ಆರ್ ಅಂಡ್ ಕ್ಯೂ ಆರ್ ಪಿ ಅದೇ ರೀತಿ ಉಳ್ಕೊಳ್ಳುತ್ತೆ. ಇಲ್ಲಿ ಯೂಸ್ ಮಾಡಿದಂಥದ್ದು ಯಾವುದು? ಡಿ ಮಾರ್ಗನ್ ಲಾ. ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ ಅನ್ನ ಕಾಮನ್ ತಕೊಳ್ಳೋದಕ್ಕೆ ಇಲ್ಲಿ ಈಸಿ ಆಗುತ್ತೆ, ಬಟ್ ಇಲ್ಲಿ ಈಸಿ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಆರ್ ಅನ್ನ ಈ ಕಡೆ ತರ್ತೀನಿ, ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅನ್ನ ಆ ಕಡೆ ಕಳಿಸ್ತೀನಿ. ಸೊ ಯಾವ್ದನ್ನ ಯೂಸ್ ಮಾಡಬಹುದು? ಕಮ್ಯುಟೇಟಿವ್ ಲಾ. ಸೊ ಈ ಕಡೆ ಇರೋದನ್ನ ಆ ಕಡೆ ಇರೋದನ್ನ ಈ ಕಡೆ ಕಳಿಸೋದಕ್ಕೆ ಕಮ್ಯುಟೇಟಿವ್ ಲಾ ಅನ್ನ ಯೂಸ್ ಮಾಡ್ತೀವಿ. ಸೊ ಕಮ್ಯುಟೇಟಿವ್ ಲಾ ಅನ್ನ ಯೂಸ್ ಮಾಡಿದ್ರೆ ಆರ್ ಅಂಡ್ ಎಲ್ಲ ಸಿಂಬಲ್ಗಳು ಸೇಮ್ ಇರ್ತಾವೆ ಅಷ್ಟೇ. ನೆಗೇಷನ್ ಆಫ್ ಪಿ ಆರ್ ಕ್ಯೂ ಆರ್ ಅಂಡ್ ಕ್ಯೂ ಆರ್ ಪಿ. ಸೊ ಇಲ್ಲಿ ಯೂಸ್ ಮಾಡಿದ್ದೆ ಅದು ಕಮ್ಯುಟೇಟಿವ್ ಲಾ. ಸರಿನಾ? ನೆಕ್ಸ್ಟ್ ಲಾಸ್ಟ್, ಆರ್ ಅಂಡ್ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಆರ್ ಅಂಡ್ ಕ್ಯೂ ಆರ್ ಪಿ. ಸೊ ಇಲ್ಲಿ ನೋಡಿ, ಇಲ್ಲಿ ಆರ್ ಕಾಮನ್, ಇಲ್ಲಿ ಆರ್ ಕಾಮನ್ ಅಂತ ಅಂದ್ರೆ ಇದನ್ನ ನಾವು ಪಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಅಷ್ಟನ್ನು ಕೂಡ ಏನಂತ ಮಾಡ್ಕೊಳ್ಳೋಣ, ಕ್ಯೂ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದಷ್ಟನ್ನು ಕೂಡ ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಂದ್ರೆ ಆ ಫಾರ್ಮೆಟ್ ಗೆ ಬೇಕಲ್ವಾ? ಸೊ ಅಲ್ಲಿ ಬರ್ದಿರುವಂತಹ ಲಾಗಳ ಫಾರ್ಮೆಟ್ ಗೆ. ಸೊ ಅದಕ್ಕೋಸ್ಕರ ಪಿ ಅಂಡ್ ಕ್ಯೂ ಮಧ್ಯದಲ್ಲಿ ಆರ್. ಸೊ ಯಾವುದನ್ನ ಯೂಸ್ ಮಾಡಬಹುದು ನಾವಿಲ್ಲಿ? ಡಿಸ್ಟ್ರಿಬ್ಯೂಷನ್ ಲಾ ಅನ್ನ ಯೂಸ್ ಮಾಡಬಹುದು. ನೋಡಿ, ಪಿ ಅಂಡ್ ಕ್ಯೂ ಆರ್ ಪಿ ಆರ್ ಆರ್, ಪಿ ಅಂಡ್ ಕ್ಯೂ ಆರ್ ಪಿ ಅಂಡ್ ಆರ್. ಸೊ ಅದನ್ನ ಯಾವ ಫಾರ್ಮೆಟ್ ಅಲ್ಲಿ ಬರೀಬಹುದು? ಪಿ ಅಂಡ್ ಕ್ಯೂ ಆರ್ ಆರ್ ಫಾರ್ಮೆಟ್ ಬರಬಹುದು. ಸೊ ಪಿ ಜಾಗದಲ್ಲಿ ಏನಿದೆ, ಆರ್ ಅಂಡ್ ಕ್ಯೂ ಆರ್ ಆರ್. ಸೊ ಕ್ಯೂ ಜಾಗದಲ್ಲಿ ಏನಿದೆ, ನೆಗೇಷನ್ ಆಫ್ ಪಿ ಆರ್ ಆರ್. ನೆಕ್ಸ್ಟ್ ಆರ್ ಜಾಗದಲ್ಲಿ ಏನಿದೆ, ಕ್ಯೂ ಆರ್ ಪಿ ಇದೆ. ಸೊ ಇವಾಗ ಇಷ್ಟ ಆಯ್ತು. ಇದನ್ನ ಯಾವ್ದ್ರಿಂದ ನಾವು ಯೂಸ್ ಮಾಡಿದ್ದು? ಡಿಸ್ಟ್ರಿಬ್ಯೂಟಿವ್ ಲಾ. negation of p or p. ಸೊ ಈ ಫಾರ್ಮೆಟ್ ಎಲ್ಲಾದ್ರೂ ಇದೆಯಾ? ಸೊ ಇಲ್ಲಿ negation of p or negation of p or p. ಸೊ ಈ ಫಾರ್ಮೆಟ್ ಅಲ್ಲಿ ಇದ್ರೆ ಏನಂತ ಬರೀಬಹುದು? ಟ್ರೂ ಅಂತ ಬರೀಬಹುದು. ಸೊ ಆರ್ ಅಂಡ್ ಟ್ರೂ. ಸೊ ಯಾವುದನ್ನ ನಾವು ಯೂಸ್ ಮಾಡಿದ್ದು? ಇನ್ವರ್ಸ್ ಲಾ. ಬೈ ಯೂಸಿಂಗ್ ದ ಇನ್ವರ್ಸ್ ಲಾ. ಸೊ ಏನ್ ಮಾಡಿದ್ವಿ ನಾವು? ನೆಗೇಷನ್ ಆಫ್ ಪಿ, ಇವೆರಡು ಕೂಡ ಸೇಮ್ ಅಲ್ವಾ? ಪಿ ಅಂಡ್ ಕ್ಯೂ
ಕ್ಯೂ ಅಂಡ್ ಪಿ ಎರಡು ಕೂಡ ಸೇಮ್. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ನೆಗೇಷನ್ ಆಫ್ ಪಿ ಆರ್ ಪಿ. ಸೊ ಅದನ್ನ ನಾವು ಯಾವ ರೀತಿ ಬರೀಬಹುದು, ಟ್ರೂ ಅಂತ ಬರೀಬಹುದು. ನೆಕ್ಸ್ಟ್ ಆರ್ ಅಂಡ್ ಟಿ ಅಂತ ಅಂದ್ರೇನು, ಟ್ರೂ ಅಲ್ವಾ, ಆರ್ ಅಂಡ್ ಟಿ. ಸೊ ಟಿ ಎಲ್ಲೆಲ್ಲಿದೆ ನೋಡಿ, ಪಿ ಅಂಡ್ ಟಿ ಅನ್ನ ಯಾವ ರೀತಿ ಬರೀಬಹುದು, ಪಿ ಅಂತ ಬರೀಬಹುದು. ಸೊ ಅಲ್ಲಿ ಪಿ ಜಾಗದಲ್ಲಿ ಕೇವಲ ಆರ್ ಅಂತ ಇದೆ, ಸೊ ನಾನು ಆರ್ ಅಂತ ಬರೀಬಹುದು. ಯೂಸಿಂಗ್ ವಿಚ್ ಲಾ, ಯೂಸಿಂಗ್ ದ ಐಡೆಂಟಿಟಿ ಲಾ, ಯೂಸಿಂಗ್ ದ ಐಡೆಂಟಿಟಿ ಲಾ. ಸೊ ಇವಾಗ ಏನ್ ಮಾಡಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಯೂಸ್ ಮಾಡಿಕೊಂಡು ರೈಟ್ ಹ್ಯಾಂಡ್ ಸೈಡ್ ಅನ್ನ ಡಿರೈವ್ ಮಾಡಿದ್ವಿ, ಎಲ್ಲಾ ಲಾಗಳನ್ನ ಯೂಸ್ ಮಾಡ್ಕೊಂಡು. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಯಾವ ಲಾ ಅನ್ನ ಯೂಸ್ ಮಾಡಿದ್ವಿ ಅಂತ ಬರೀಲೇಬೇಕು. ಫಸ್ಟ್ ಲಾಗಳನ್ನ ಬಯಟ್ ಹಾಕೊಳ್ಳೇಬೇಕು. ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.